ಬರ್ತಿದೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯಾಲಯದ ಆದೇಶದಂತೆ ಕೆಎಸ್ಆರ್ಟಿಸಿಯ ಶಿರಸಿ ಡಿಪೋ ಪರಿಹಾರ ನೀಡದ ಕಾರಣ ಕೆಎಸ್ಆರ್ಟಿಸಿಯ ಬಸ್ ಜಪ್ತಿ ಮಾಡಲಾಗಿದೆ. 2022ನೇ ಸಾಲಿನ ಜುಲೈ 7ರಂದು ಬೆಳಗಿನ ಜಾವ 5:30 ವೇಳೆಗೆ ಪತ್ರಿಕೆ ಹಂಚಲು ಗಣೇಶ್ ಎಂಬ ಯುವಕ ಸೈಕಲ್ನಲ್ಲಿ ತೆರಳುತ್ತಾ ಇದ್ದಾಗ ಸಾಗರದ ಪ್ರವಾಸಿ ಮಂದಿರದ ಎದುರು ಕೆಎಸ್ಆರ್ಟಿಸಿ ಬಸ್ ಸೈಕಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗಣೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ರು. ಮೃತ ಗಣೇಶನ ಪೋಷಕರು ಅಪಘಾತಕ್ಕೆ ಪರಿಹಾರ ಕೋರಿ ಇಲ್ಲಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು. ಗಣೇಶ್ ಅವರ ಪೋಷಕರಿಗೆ 3 ತಿಂಗಳೊಳಗೆ ಪರಿಹಾರ ನೀಡುವಂತೆ 2024ರ ಜುಲೈ 8ರಂದು ನ್ಯಾಯಾಲಯ ಆದೇಶಿಸಿತ್ತು. ಆದರೆ 3 ತಿಂಗಳು ಕಳೆದರೂ ಕೂಡ ಕೆಎಸ್ಆರ್ಟಿಸಿ ಪರಿಹಾರ ನೀಡದ ಕಾರಣ ಗಣೇಶನ ತಾಯಿ ಉಮಾ ಅವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ನೋಟಿಸ್ ಜಾರಿಯಾದ ನಂತರವೂ ಕೆಎಸ್ಆರ್ಟಿಸಿ ಪರಿಹಾರ ಹಣ ಪಾವತಿಸದ ಕಾರಣ ಶಿರಸಿ ಡಿಪೋಗೆ ಸೇರಿದ ಬಸ್ ಅನ್ನ ಜಪ್ತಿ ಮಾಡಲಾಗಿದೆ. ಈ ಜಪ್ತಿ ಮಾಡಲಾದ ಬಸ್ ಅನ್ನ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ. ಜುಲೈ 7, 2022ನೇ ಸಾಲಿನಲ್ಲಿ ಬೆಳಗ್ಗೆ 5:30 ವೇಳೆಗೆ ಗಣೇಶ್ ಎಂಬ ಯುವಕ ಪತ್ರಿಕೆಯನ್ನ ಮನೆಗೆ ಹಂಚಲು ಹೋಗುವಾಗ ಸಾಗರದ ಪ್ರವಾಸಿ ಮಂದಿರದ ಎದುರು ಕೆಎಸ್ಆರ್ಟಿಸಿ ಬಸ್ ಗಣೇಶನ ಸೈಕಲ್ಗೆ ಡಿಕ್ಕಿ ಹೊಡೆದಿತ್ತು. ಇದರ ಪರಿಣಾಮ ಗಣೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ರು. ಹೀಗಾಗಿ ಮೃತ ಗಣೇಶನ ಪೋಷಕರು ಅಪಘಾತಕ್ಕೆ ಪರಿಹಾರ ಕೋರಿ ಇಲ್ಲಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಗಣೇಶ್ ಅವರ ಪೋಷಕರಿಗೆ 3 ತಿಂಗಳೊಳಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಅಲ್ಲಿನ ನ್ಯಾಯಾಲಯ 2024ರ ಜುಲೈ 8ರಂದು ಆದೇಶವನ್ನ ನೀಡಿತ್ತು. ಆದ್ರೆ 3 ತಿಂಗಳುಗಳು ಕಳೆದರೂ ಕೂಡ ಕೆಎಸ್ಆರ್ಟಿಸಿ ಪರಿಹಾರ ನೀಡದ ಕಾರಣ ಗಣೇಶನ ತಾಯಿ ಉಮಾ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯಾಲಯದ ಆದೇಶದಂತೆ ಕೆಎಸ್ಆರ್ಟಿಸಿಯ ಶಿರಸಿ ಡಿಪೋ ಪರಿಹಾರ ನೀಡದ ಕಾರಣ ಇದೀಗ ಕೆಎಸ್ಆರ್ಟಿಸಿಯ ಬಸ್ ಜಪ್ತಿ ಮಾಡಲಾಗಿದೆ. ಈ ಅರ್ಜಿಯ ನೋಟಿಸ್ ಜಾರಿಯಾದ ನಂತರವೂ ಕೂಡ ಕೆಎಸ್ಆರ್ಟಿಸಿ ಪರಿಹಾರ ಹಣವನ್ನ ಪಾವತಿಸಿದ ಕಾರಣ ಶಿರಸಿ ಡಿಪೋಗೆ ಸೇರಿದ ಬಸ್ ಅನ್ನ ಜಪ್ತಿ ಮಾಡಲಾಗಿದೆ. ಹೀಗೆ ಜಪ್ತಿ ಮಾಡಲಾದ ಬಸ್ ಅನ್ನ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಿಕೊಳ್ಳಲಾಗಿದೆ.